ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮ್ಮ ಎಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 30ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂಥ ದಿನ. ಈ ದ್ವಾದಶಿಯ ತಿಥಿ ಈ ದಿನ ಬೆಳಿಗ್ಗೆ 7 ಗಂಟೆ 25 ನಿಮಿಷದವರೆಗೆ ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನ ಸಂಜೆ ತ್ರಯೋದಶಿಯ ತಿಥಿ ಇರೋದ್ರಿಂದ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಪೂರ್ವ ಪುಲ್ಗುಣಿ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 11 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ಅಪರಾಹ್ನ 4 ಗಂಟೆ 50 ನಿಮಿಷದವರೆಗೆ ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 24 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಅಪರಾಹ್ನ 3 ಗಂಟೆ 32 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 40 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 19 ನಿಮಿಷದಿಂದ ಅಪರಾಹ್ನ 4 ಗಂಟೆ 9 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 50 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 58 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 56 ನಿಮಿಷದವರೆಗೆ. ಹಾಗೆ ಬೆಳಿಗ್ಗೆ 9 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 59 ನಿಮಿಷದವರೆಗೂ ಕೂಡ ಶುಭ ಸಮಯ ಇರುವಂಥದ್ದು ಚಗೋದಯದಂತೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು, ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಅಥವಾ ಇನ್ನು ಯಾವುದೇ ರೀತಿಯ ಹಣದ ಚಟುವಟಿಕೆಗಳನ್ನು ಮಾಡುವಂಥವ್ರಿಗೆ ಈ ಒಂದು ಚಗೋದಯದ ಲಾಭದ ಸಮಯ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಈ ಒಂದು ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಿ. ನಿಮ್ಮ ಪ್ರಯಾಣ, ಅದರಲ್ಲೂ ಈ ವ್ಯಾಪಾರಿ ಸಂಬಂಧವಾದಂತಹ ಒಂದು ಪ್ರಯಾಣ ಈ ಒಂದು ಲಾಭದ ಸಮಯದಲ್ಲಿ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ವರ್ತಕರು ಈ ಒಂದು ಚಗೋದಯದ ಸಮಯವನ್ನು ಅನುಸರಣೆ ಮಾಡುವಂಥದ್ದು. ಜೊತೆಗೆ ಈ ದಿನ ನೀವು ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಹೊರ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 30 ನಿಮಿಷದಿಂದ ಅಪರಾಹ್ನ 4 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ ಗುರುಹೋರದಲ್ಲಿ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. ಶನಿ ಹೋರ ನಿಮಗೆ ಅನ್ಫೇವರಬಲ್ ಆಗಿರುವಂಥದ್ದು. ಹಾಗೆ ನಿಮ್ಮ ಯಾವುದೇ ಚಟುವಟಿಕೆಗಳು ಈ ಶನಿ ಹೋರಾದಲ್ಲಿ ಆರಂಭ ಆದರೆ
ಅದರ ಆರಂಭಿಕವಾಗಿ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಕೆಲಸಗಳು ಬೇಗ ಬೇಗ ಮುಂದೆ ಸಾಗಲ್ಲ. ಜೊತೆಗೆ ಫಲಿತಾಂಶ ಕೂಡ ಬಹಳ ನಿಧಾನವಾಗಿ ಬರುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ನಿಧಾನಗತಿ ಶನಿಯದ್ದು. ಅದಕ್ಕಾಗಿಯೇ ಕೆಲಸಗಳು ತುಂಬ ನಿಧಾನ ಆಗುತ್ತೆ. ಕೆಲಸ ಪೂರ್ಣ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುವಂಥದ್ದು ಇದೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 17 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 28 ನಿಮಿಷದಿಂದ ಅಪರಾಹ್ನ 3 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 32 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದು ಸ್ವಲ್ಪ ನಿಧಾನ ಆಗ್ಬೋದು, ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ, ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ನಿಮ್ಮ ಜಮೀನು, ಮನೆ, ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಈ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ ಆಗಲಿ, ಇನ್ನು ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಿಮ್ಮ ಜಮೀನಿನಲ್ಲಿ ಮಾಡುವಂಥ ವಿಚಾರದ ಬಗ್ಗೆ ತೀರ್ಮಾನಗಳನ್ನಾಗಲಿ ಈ ಕುಜ ಹೋರದಲ್ಲಿ ತೆಗೆದುಕೊಳ್ಬೇಡಿ. ಏಕೆಂದರೆ ಇದರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಅನ್ನುವಂಥದ್ದು ಬಂದ್ಬಿಡುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಶ್ರಮ ಹಾಕಬೇಕಾಗತ್ತೆ. ಹಾಗಾಗಿನೇ ಈ ಒಂದು ಕುಜ ಹೋರವನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂತಹ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಗೃಹ ರಕ್ಷಕ ದಳ, ಇಲ್ಲಿ ಕೆಲಸ ಮಾಡುವಂಥವರು, ಸಾಹಸದ ಕೆಲಸವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಕುಜ ಹೋರದಲ್ಲಿ. ಇನ್ನು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿಯ ಪ್ರಮುಖವಾದಂತಹ ತೀರ್ಮಾನವನ್ನು ಈ ಕುಜ ಹೋರದಲ್ಲಿ ತೆಗೆದುಕೊಳ್ಬೇಡಿ. ಯಾಕೆಂದರೆ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವಂತಹ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 21 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 32 ನಿಮಿಷದಿಂದ ಸಂಜೆ 5 ಗಂಟೆ 34 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ರೀತಿಯ ಫಲಿತಾಂಶಗಳು ಬರುತ್ತೆ ಅನ್ನೋಂಥದ್ದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಪಂಚಾಂಗವನ್ನು ನೀವು ಪ್ರತಿನಿತ್ಯ ಓದಬೇಕು, ಇಲ್ಲ ಕೇಳಿಸ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ಸಕಾಲಕ್ಕೆ ಕೆಲಸಗಳು ಆರಂಭ ಆಗುತ್ತೆ, ಒಳ್ಳೆಯ ಫಲಿತಾಂಶವನ್ನು ಕೂಡ ತಂದುಕೊಡುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗದ ಮಾರ್ಗದರ್ಶನದಲ್ಲಿ ನಡೆಯೋದ್ರಿಂದ ಸಾಧ್ಯವಾಗುತ್ತೆ. ಇದರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಬೆಳಿಗ್ಗೆ ಇರುತ್ತೆ, ಸಂಜೆಯ ಸಮಯಕ್ಕೆ ತ್ರಯೋದಶಿ ತಿಥಿ ಬಂದಿರುತ್ತೆ. ಹಾಗಾಗಿ ಈ ದಿನ ತ್ರಯೋದಶಿಯ ತಿಥಿಯಲ್ಲಿ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ತಮಗೆ ಗೊತ್ತಿದೆ, ಈ ಪ್ರತಿ ಪಕ್ಷದಲ್ಲಿ ಅಂದರೆ ಶುಕ್ಲ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ ಅದರ 13ನೇ ದಿನ ಸಂಜೆ ಏನಿದೆ ಅದು ಪ್ರದೋಷ ವ್ರತಕ್ಕೆ ಮೀಸಲಾಗಿರುವಂಥ ಒಂದು ಸಂದರ್ಭ. ಹಾಗಾಗಿ ಪ್ರತಿ ತಿಂಗಳಿನಲ್ಲಿ 2 ಬಾರಿ ಬರುವಂಥ ಕಾಲಘಟ್ಟ ಇದು ಈ ಪ್ರದೋಷ. ಇದು ಶಿವನಿಗೆ ಸಂಬಂಧಪಟ್ಟಂತಹ ಒಂದು ಪರ್ವ. ಹಾಗಾಗಿ ಸೂರ್ಯಾಸ್ತ ಆಗುವುದಕ್ಕೆ ಮೊದಲ 1.5 ಗಂಟೆ, ನಂತರದ 1.5 ಗಂಟೆ ಏನಿದೆ ಅದು ಶಿವಪೂಜೆಗೆ ತುಂಬ ಪ್ರಶಸ್ತವಾಗಿರುವಂಥ ಕಾಲ ಇದು. ಇದನ್ನೇ ಗೋಧೂಳಿ ಸಮಯ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನದಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು, ಶಿವನಿಗೆ ಪ್ರದೋಷ ಕಾಲದಲ್ಲಿ ಅಭಿಷೇಕವನ್ನು ಮಾಡಬೇಕು, ಹಾಗೆ ಶಿವ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು ಅನ್ನುವಂಥದ್ದಿದೆ. ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ನಮ್ಮಲ್ಲಿರುವಂಥ ಒಂದು ಋಣಾತ್ಮಕವಾದಂಥ ಭಾವ ಕಡಿಮೆ ಆಗುತ್ತೆ. ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಲ್ಲ. ಜೊತೆಗೆ ನಮ್ಮ ಒಂದು ಜೀವನದಲ್ಲಿ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ತುಂಬ ಆತ್ಮವಿಶ್ವಾಸ ಅನ್ನುವಂಥದ್ದು ಮೂಡುತ್ತೆ. ಒಟ್ಟಾರೆ ಜೀವನವನ್ನು ಪರಿಪಕ್ವಗೊಳಿಸಲಿಕ್ಕೆ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು.
ಏಕಾದಶಿಯ ದಿನ ಹೇಗೆ ವೈಷ್ಣವರು ಉಪವಾಸವನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಶೈವರು ಅಂದರೆ ಶಿವನ ಭಕ್ತರು ಈ ಪ್ರದೋಷದ ದಿನದಂದು ಉಪವಾಸವನ್ನು ಮಾಡಬೇಕು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ದಿನ ಬಿಲ್ವಪತ್ರೆಗಳಿಂದ ಯಾರು ಶಿವನನ್ನ ಪೂಜೆ ಮಾಡ್ತಾರೆ, ಶಿವನಿಗೆ ಧೂಪ ದೀಪಗಳಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತಾರೆ, ಅಂಥವರ ಬಯಕೆಗಳು ಈಡೇರುತ್ತೆ, ಕೋರಿಕೆಗಳು ಬಹಳ ವಿಶೇಷವಾಗಿ ಫಲಿಸತ್ತೆ ಅನ್ನುವಂಥದ್ದು ಇದೆ. ಏಕೆಂದರೆ ಈ ಪ್ರದೋಷದ ಸಮಯದಲ್ಲಿ ಹಿಂದೆ ಈ ರಾಕ್ಷಸರು, ಅಸುರರು, ದೈತ್ಯರು ದೇವತೆಗಳಿಗೆ, ಋಷಿ ಮುನಿಗಳಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಂತಹ ಸಂದರ್ಭ ಅದು. ಹಾಗಾಗಿ ಅವರೆಲ್ಲರೂ ಕೂಡ ಈ ರಾಕ್ಷಸರ ಉಪಟಳವನ್ನು ತಾಳಲಾರದೆ ಶಿವನ ಬಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ನಿವೇದನೆ ಮಾಡಿಕೊಳ್ತಾರೆ. ಆಗ ಶಿವ ತನ್ನ ಪವಿತ್ರ ನಂದಿಯೊಂದಿಗೆ ತ್ರಯೋದಶಿಯ ಸಂಜೆ ಈ ಅಸುರರನ್ನ, ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಈ ಶಿವನ ಈ ಕೃತ್ಯಕ್ಕೆ ಕೃತಜ್ಞತೆ ಹೇಳಬೇಕಲ್ಲ, ಅಂದರೆ ಶಿವ ಶಾಂತಿಯನ್ನ ಕಾಪಾಡದ, ಅದಕ್ಕಾಗಿ ಕೃತಜ್ಞತೆಯನ್ನು ಹೇಳಬೇಕು ಅಂತಾನೆ ಎಲ್ಲ ದೇವತೆಗಳು, ಋಷಿ ಮುನಿಗಳು ಪ್ರದೋಷ ಕಾಲದಲ್ಲಿ ಶಿವನನ್ನ ಆರಾಧನೆ ಮಾಡುವಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿ ಈ ಪ್ರದೋಷ ಸಂದರ್ಭದಲ್ಲಿ ಶಿವನ ಲಹರಿಗಳು ಬಹಳ ವಿಶೇಷವಾಗಿರೋದ್ರಿಂದ ಶಿವ ಪೂಜೆಯನ್ನು ಮಾಡೋದ್ರಿಂದ ಶಿವ ತತ್ವಕ್ಕೆ ಪಾತ್ರರಾಗಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಸೋಮವಾರ ಆದ್ದರಿಂದ ಸೋಮ ಪ್ರದೋಷವನ್ನ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಈ ದಿನ ಬೆಳಗ್ಗೆಯೇ ಸೋಮ ಪ್ರದೋಷದ ಅಂಗವಾಗಿ ಉಪವಾಸ ವ್ರತವನ್ನು ಕೈಗೊಳ್ಳುವಂಥ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ಜೊತೆಗೆ ಈ ದಿನ ಪೂರ್ತಿ ಶಿವನನ್ನ ಆರಾಧನೆ ಮಾಡಬೇಕು. ಸಂಜೆಯ ಸಮಯದಲ್ಲಿ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಬರಬೇಕು. ಇದರಿಂದ ನಾವು ಆಜನ್ಮ ಪರ್ಯಂತ ಮಾಡಿರುವಂಥ ಪಾಪಗಳು ನಿವಾರಣೆಯಾಗತ್ತೆ. ಹಾಗಾಗಿ ಈ ಪ್ರದೋಷ ಅತ್ಯಂತ ಪವಿತ್ರ ವ್ರತಗಳಲ್ಲಿ ಒಂದು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪುರಾಣವನ್ನು ಪಾರಾಯಣ ಮಾಡಿಕೊಳ್ಳಿ. ಹಾಗೆ ಶಿವನಿಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ಓದೋದ್ರಿಂದ, ಶ್ರವಣ ಮಾಡೋದ್ರಿಂದ ಕೂಡ ನಮಗೆ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಈ ಸೋಮ ಪ್ರದೋಷದ ಸಂದರ್ಭದಲ್ಲಿ ಭಗವಂತನಾದಂತಹ ಪರಮೇಶ್ವರನು ತಮ್ಮೆಲ್ಲರನ್ನು ಕೂಡ ಕಾಪಾಡಲಿ, ತಮ್ಮೆಲ್ಲರ ಇಷ್ಟಾರ್ಥಗಳು ನೆರವೇರಲಿ, ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಪರಮೇಶ್ವರ ಎಲ್ಲರನ್ನ ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಇನ್ನು ಬಂಧುಗಳೇ, ನಾವು ಮೊನ್ನೆಯ ಸಂಚಿಕೆಯಲ್ಲಿ ಈ ಪ್ರಶ್ನಾ ಕುಂಡಲಿಯ ಬಗ್ಗೆ ತಿಳಿಸ್ತಾ ಇದ್ವಿ. ಅಂದರೆ ಪ್ರಶ್ನೆ ಕೇಳುವಂತಹ ವಿಚಾರಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನಾವು ಕೇಳಿದ್ವಿ. ಅಂದರೆ ಕೆಲವರಿಗೆ ಈ ಪ್ರಶ್ನೆಯ ಬಗ್ಗೆ ಕೆಲವು ಜಿಜ್ಞಾಸೆಗಳು ಕೂಡ ಇದೆ, ಕೆಲವರು ಸರಿಯಾಗಿ ಅದನ್ನು ಅರ್ಥೈಸ್ಕೊಂಡಿಲ್ಲ ಅನ್ನುವಂಥ ಒಂದು ಸಂದರ್ಭ ಬಂದಿದೆ. ಇಲ್ಲಿ ನಾವು ಪ್ರಶ್ನೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ನೀವು ಸಮಯವನ್ನು ನೋಡೋ ಹಾಗಿಲ್ಲ. ಪ್ರಶ್ನೆ ಕೇಳುವಂಥವ್ರು ನಿಮ್ಮ ಮನಸ್ಸಿಗೆ ಯಾವಾಗ ಬರುತ್ತೆ, ಯಾವಾಗ ಆ ಒಂದು ಪ್ರಶ್ನೆ ತುರ್ತಾಗಿ ನಿಮ್ಮನ್ನು ಕಾಡುತ್ತೆ, ಅದಕ್ಕೆ ಪರಿಹಾರ ಬೇಕು ಅಂದಾಗ ನೀವು ಪ್ರಶ್ನೆಯನ್ನ ಕೇಳಬಹುದು. ಆದರೆ ಪ್ರಶ್ನೆಗೆ ಉತ್ತರವನ್ನು ಹೇಳುವಂತಹ ಜ್ಯೋತಿಷ್ಯರು ಮಾತ್ರ ನೀವು ಕೇಳಿರುವಂತಹ ಪ್ರಶ್ನೆ ಯಾವ ಸಮಯದಲ್ಲಿ ಕೇಳಿದ್ದೀರಿ ಅನ್ನುವಂಥದ್ದನ್ನು ನೋಡಬೇಕು. ಆ ಒಂದು ಸಮಯದಲ್ಲಿ ಇದ್ದಂತಹ ಗ್ರಹಗತಿಗಳಿಗೆ ಒಂದು ಕುಂಡಲಿಯನ್ನ ರಚನೆ ಮಾಡಿಕೊಳ್ಬೇಕು. ಇದನ್ನೇ ಪ್ರಶ್ನಾ ಕುಂಡಲಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂತಹ ಲಗ್ನ ಯಾವುದು, ಮತ್ತೆ ಯಾವ ಯಾವ ಗ್ರಹಗಳು ಯಾವ ರಾಶಿಯಲ್ಲಿತ್ತು ಅನ್ನುವಂಥದ್ದನ್ನ ನಾವು ಕುಂಡಲಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಸರಿಯಾದ ಸಮಯವನ್ನೇ ನೋಡಿ ಪ್ರಶ್ನೆ ಕೇಳಬೇಕು ಅನ್ನುವಂಥದ್ದೇನಿಲ್ಲ. ನೀವು ಯಾವ ಸಮಯದಲ್ಲಿ ಬೇಕಾದರೂ ಪ್ರಶ್ನೆಯನ್ನು ಕೇಳಬಹುದು. ಆದರೆ ಆ ಪ್ರಶ್ನೆ ಕೇಳಿದಂತಹ ಸಮಯದ ಆಧಾರದ ಮೇಲೆ ಪ್ರಶ್ನೆ ಕುಂಡಲಿ ಸಿದ್ಧವಾಗುತ್ತೆ. ಆ ಪ್ರಶ್ನೆ ಕುಂಡಲಿ ಆಧಾರದ ಮೇಲೆ ನೀವು ಕೇಳಿರುವಂತಹ ಪ್ರಶ್ನೆ ಫಲಿಸತ್ತಾ ಇಲ್ವಾ ಅನ್ನುವಂಥ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ಪ್ರಶ್ನೆಯನ್ನು ಕೇಳುವಂತಹ ಸಮಯದಲ್ಲಿ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಫಲವನ್ನು ತಿಳಿಯುವಂತಹ ವಿಧಾನ ಇದು. ಜೊತೆಗೆ ಈ ವಿಧಾನದಲ್ಲಿ ವಾರದ ದಿನ ಮತ್ತೆ ಲಗ್ನದಲ್ಲಿ ಇರುವಂತಹ ಗ್ರಹ ಅತ್ಯಂತ ಪ್ರಮುಖವಾಗುತ್ತೆ. ಅಂದರೆ ಯಾವ ದಿನ ನೀವು ಪ್ರಶ್ನೆಯನ್ನು ಕೇಳಿದ್ರಿ ಆ ದಿನದಲ್ಲಿ ಪ್ರಶ್ನೆ ಕೇಳುವಂತಹ ಸಮಯದಲ್ಲಿ ಇದ್ದಂತಹ ಗ್ರಹ ಲಗ್ನದಲ್ಲಿ ಯಾವುದಿತ್ತು ಅನ್ನುವಂಥದ್ದು ಬಹಳ ಮುಖ್ಯ. ಏಕೆಂದರೆ ವ್ಯಕ್ತಿಯ ಸಮಸ್ಯೆಯ ಮೂಲ ಕಾರಣವನ್ನು ಗುರುತಿಸಲಿಕ್ಕೆ ಇದೆರಡೂ ಕೂಡ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಅಂದರೆ ಆ ವಾರದ ದಿನ ಯಾವುದು ಮತ್ತೆ ಲಗ್ನದಲ್ಲಿ ಇದ್ದಂತಹ ಗ್ರಹ ಯಾವುದು ಅನ್ನುವಂಥದ್ದು. ಹಾಗಾಗಿನೇ ಯಾವ ಯಾವ ದಿನದಂದು ನೀವು ಪ್ರಶ್ನೆಯನ್ನು ಕೇಳ್ತಿರೋ ಆ ದಿನದಲ್ಲಿ ಲಗ್ನದಲ್ಲಿ ಯಾವ ಗ್ರಹ ಇದೆ ಅನ್ನೋಂಥರ ಆಧಾರದ ಮೇಲೆ ಫಲಾಫಲಗಳು ಹೇಗೆ ನಿರ್ಣಯ ಆಗುತ್ತೆ ಅನ್ನೋಂಥದ್ದನ್ನ ಈಗ ನೋಡೋಣ. ಅಂದರೆ
ಪ್ರಶ್ನಾ ಕುಂಡಲಿಯಲ್ಲಿ ವಾರಾಧಿ ದೋಷಗಳ ವಿವರಣೆಯನ್ನ ನಾವು ನೋಡೋಣ. ಇಲ್ಲಿ ಒಂದು ಶ್ಲೋಕ ಇದೆ. ಕುದೃಷ್ಟಿ ಸಂಭವ ಸೂರ್ಯೇ ಪಿತೃದೋಷೋ ನಿಶಾಕರೆ ಮಂಗಲೇ ಶಾಕಿನಿ ದೋಷೋ ವ್ಯೋಮೋ ದೇವೋದ್ಭವೇ ಬುಧೆ ಗೋತ್ರದೇವಿ ಭವೋ ಜೀವೆ ಜಲ ದೇವ್ಯಾಸ್ತು ಭಾರ್ಗವೇ ಪ್ರೇತ ಪೀಡ ಸನೌ ಸರ್ವಂ ಶಾಂತ್ಯ ಶಾಂತಿ ಮುಪೈತಿ ತತ್ ಅನ್ನುವಂಥ ಒಂದು ಶ್ಲೋಕ. ಅಂದ್ರೆ ಇಲ್ಲಿ ಲಗ್ನದಲ್ಲಿ ಇರುವಂತಹ ಗ್ರಹದ ಆಧಾರದ ಮೇಲೆ ಅಲ್ಲಿ ಉಂಟಾಗುವಂತಹ ದೋಷಗಳನ್ನ ತಿಳಿಸುವಂತ ಒಂದು ಶ್ಲೋಕ ಇದು. ಇಲ್ಲಿ ಭಾನುವಾರ ಏನಾದ್ರೂ ಪ್ರಶ್ನೆ ಕೇಳಿದಾಗ ಭಾನುವಾರ ಲಗ್ನದಲ್ಲಿ ಏನಾದ್ರೂ ಸೂರ್ಯ ಇದ್ದಂತಹ ಸಂದರ್ಭದಲ್ಲಿ ಅದು ತೀವ್ರವಾದ ಅಗ್ನಿತತ್ವವನ್ನ ಸೂಚಿಸುತ್ತೆ. ಹಾಗಾಗಿ ನೀವು ಪ್ರಶ್ನೆ ಕೇಳುವಂತಹ ಸಂದರ್ಭ ಭಾನುವಾರ ಆಗಿರ್ಬೇಕು. ಆ ಸಂದರ್ಭದಲ್ಲಿ ಲಗ್ನದಲ್ಲಿ ಸೂರ್ಯ ಇದ್ದಾಗ ಅಗ್ನಿತತ್ವ ಇರುತ್ತೆ. ಅಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಪ್ರಖರತೆ ಅನ್ನುವಂಥದ್ದು ಆ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ಇರುತ್ತೆ. ರವಿವಾರದ ದಿನದ ಪ್ರಭಾವದಿಂದ ಈ ಸ್ಥಿತಿ ವ್ಯಕ್ತಿಯ ಮೇಲೆ ಹೊರಗಿನ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನುವಂಥದ್ದನ್ನ ಹೇಳುತ್ತೆ. ಯಾಕೆಂದ್ರೆ ರವಿ ಕಣ್ಣುಗಳನ್ನ ಅಂದ್ರೆ ನೇತ್ರವನ್ನ ಪ್ರತಿನಿಧಿಸುವಂಥವನು. ಹಾಗಾಗಿ ಎಲ್ಲ ಒಂದು ಕಡೆ ನಕಾರಾತ್ಮಕವಾದಂತಹ ಒಂದು ಕಣ್ಣಿನ ಪ್ರಭಾವ ಇದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ, ತಲೆನೋವು ಬಂದಿರಬಹುದು, ಕಣ್ಣಿನ ಸಮಸ್ಯೆಗಳಿರ್ಬೋದು, ಏಕಾಏಕಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಆತ್ಮವಿಶ್ವಾಸ ಕಡಿಮೆ ಆಗಿರುವಂತಹ ಸಂದರ್ಭಗಳು ಕೂಡ ಇರ್ಬೋದು. ಇನ್ನು ಹೊರಗಿನವರ ಒಂದು ದೃಷ್ಟಿಯಿಂದ ಆ ದೋಷ ಉಂಟಾಗಿ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗಿದೆ ಅನ್ನುವಂಥ ವಿಚಾರವನ್ನ ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನೀವೇನಾದ್ರೂ ಸೋಮವಾರದ ದಿನ ಪ್ರಶ್ನೆಯನ್ನ ಕೇಳಿ ಲಗ್ನದಲ್ಲಿ ಏನಾದ್ರೂ ಚಂದ್ರ ಇದ್ರೆ ಅದು ಪಿತೃದೋಷಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗತ್ತೆ. ಆ ದೋಷ ಅಲ್ಲಿ ಕಾಡುತ್ತೆ. ಯಾಕೆಂದ್ರೆ ಚಂದ್ರ ಮನಕಾರಕ, ಮನಸ್ಸಿಗೆ ಕಾರಕ. ಸೋಮವಾರ ಲಗ್ನದಲ್ಲಿ ಚಂದ್ರ ಇದ್ರೆ ಅದು ಪಿತೃ ಸಂಬಂಧಿತವಾದಂತಹ ಶಕ್ತಿಗಳ ಅಸಮತೋಲನವನ್ನ ಸೂಚಿಸುತ್ತೆ. ಪೂರ್ವಜರ ಒಂದು ಕರ್ಮಗಳೇನಿದೆ ಅಥವಾ ಅವರಿಗೆ ಮಾಡಬೇಕಾದಂತಹ ತಿಥಿ ಅಥವಾ ತರ್ಪಣ ಇತ್ಯಾದಿಗಳನ್ನ ಸರಿಯಾಗಿ ನೀಡದೇ ಇದ್ದಂತಹ ಪಕ್ಷದಲ್ಲಿ ಅವರ ಒಂದು ಆಶೀರ್ವಾದದ ಕೊರತೆ ನಮ್ಮ ಮೇಲಿರುತ್ತೆ, ಅಂದ್ರೆ ಆ ಕುಟುಂಬದ ಮೇಲೆ ಇರುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಆಗ ಮನಸ್ಸಿಗೆ ಅಶಾಂತಿ ಉಂಟಾಗುವಂಥದ್ದು, ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದು, ಅಜ್ಞಾತವಾದಂತಹ ಭಯ ದುಃಖ ಇರುತ್ತೆ, ನಿರಂತರವಾದ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಚಿಂತೆಗೆ ಕೊನೆ ಅನ್ನುವಂಥದ್ದೇ ಇರಲ್ಲ. ಹಾಗಾಗಿ ಇಲ್ಲಿ ಈ ಸೋಮವಾರ ಲಗ್ನದಲ್ಲಿ ಚಂದ್ರ ಇದ್ದಾಗ ಪಿತೃದೋಷ ಅಂತ ಹೇಳಿ ತಿಳ್ಕೊಳ್ಬೋದು. ಇನ್ನು ಮಂಗಳವಾರ ಲಗ್ನದಲ್ಲಿ ಏನಾದರೂ ಕುಜ ಇದ್ರೆ ಅಲ್ಲಿ ಪ್ರೇತ ದೋಷ ಇರುತ್ತೆ ಅಥವಾ ಒಂದು ಶಾಕಿನಿ ದೋಷ ಇರುತ್ತೆ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ. ಇಲ್ಲಿ ಕುಜ ಕ್ರೂರ ಗ್ರಹ, ಅಂದ್ರೆ ಬಹಳ ದುಷ್ಟಗ್ರಹ. ಶಕ್ತಿ ಮತ್ತೆ ಯುದ್ಧಗಳನ್ನ ಸೂಚಿಸುವಂಥವನು, ಹೋರಾಟವನ್ನ ಸೂಚಿಸುವಂಥವನು ಕುಜ. ಲಗ್ನದಲ್ಲಿ ಮಂಗಳ ಏನಾದರೂ ಇರೋದ್ರಿಂದ ಅತಿರೇಕ ಶಕ್ತಿಗಳು, ಅಜ್ಞಾತ ಪ್ರಭಾವಗಳು ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಇದು ಸೂಚಿಸುತ್ತೆ. ಹಾಗಾಗಿನೇ ಆ ವ್ಯಕ್ತಿಯ ಮೇಲೆ ಯಾವುದೋ ಒಂದು ಪ್ರಭಾವ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರಿಂದ ಅಸಹಜವಾದಂತಹ ಒಂದು ಭಯ ಇರುತ್ತೆ, ಆ ವ್ಯಕ್ತಿಗೆ ಅಸಾಧಾರಣವಾದಂತಹ ಕೋಪ ಇರುತ್ತೆ. ಇನ್ನು ರಕ್ತ ಸಂಬಂಧಿ ತೊಂದರೆಗಳು ಉಂಟಾಗುವಂಥದ್ದು, ಗಾಯಗಳಾಗತ್ತೆ, ಅಪಘಾತಗಳಾಗತ್ತೆ, ಕೆಲಸದಲ್ಲಿ ಅಡಚಣೆಗಳು ಉಂಟಾಗುವಂಥದ್ದು. ಇನ್ನು ನೀವು ನಡೆಸುವಂತಹ ಒಂದು ನಾರ್ಮಲ್ ಲೈಫ್ ಏನಿದೆ ಅದರಿಂದ ತೀವ್ರವಾದಂತಹ ಒಂದು ಬದಲಾವಣೆ ಉಂಟಾಗುತ್ತೆ. ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದೇ ಕಷ್ಟ ಆಗುತ್ತೆ ಇಲ್ಲಿ ಲಗ್ನದಲ್ಲಿ ಕುಜ ಇದ್ದಂತಹ ಸಂದರ್ಭದಲ್ಲಿ. ಇನ್ನು ಬುಧವಾರದ ದಿನ ಲಗ್ನದಲ್ಲಿ ಏನಾದರೂ ಬುಧ ಇದ್ರೆ ಅಲ್ಲಿ ವ್ಯೋಮ ದೇವತಾ ದೋಷ ಇದೆ ಅಂತ ಹೇಳ್ಬೋದು. ಏಕೆಂದ್ರೆ ಬುಧ ಬುದ್ಧಿಗೆ ಕಾರಕ, ಸಂವಹನಕ್ಕೆ ಕಾರಕ, ಅಂದ್ರೆ ಕಮ್ಯುನಿಕೇಶನ್, ಮಾತಿಗೆ ಕಾರಕ ಬುಧ. ಹಾಗಾಗಿ ಲಗ್ನದಲ್ಲಿ ಬುಧ ಇದ್ರೆ ಆಕಾಶ ತತ್ವದ ಅಸಮತೋಲನದಿಂದ ಮನಸ್ಸು ಮತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಏನಿದೆ ಅದರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದರಿಂದ ವ್ಯಕ್ತಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಮನಸ್ಸು ಚಂಚಲವಾಗಿರುತ್ತೆ. ಇನ್ನು ನರ ದೌರ್ಬಲ್ಯಗಳು ಇರುವಂಥದ್ದು, ನರದ ಸಮಸ್ಯೆ ಆಗುವಂಥದ್ದು, ಮಾತಿನ ಗೊಂದಲ ಉಂಟಾಗುತ್ತೆ, ಏಕಾಗ್ರತೆ ಅನ್ನುವಂಥದ್ದು ಇರಲ್ಲ. ಇದು ನಾವು ಬುಧವಾರ ಈ ಬುಧ ಲಗ್ನದಲ್ಲಿದ್ದಾಗ ಆಗುವಂತಹ ಒಂದು ಲಕ್ಷಣಗಳಿದು. ಇನ್ನು ಗುರುವಾರದ ದಿನ ಲಗ್ನದಲ್ಲಿ ಏನಾದರೂ ಗುರುಗ್ರಹ ಇದ್ರೆ ಅಲ್ಲಿ ಗೋತ್ರ ದೇವತಾ ದೋಷ ಇರುತ್ತೆ. ಕುಲದೇವತಾ ದೋಷ ಅನ್ನುವಂಥದ್ದು, ನಮ್ಮ ಮನೆ ದೇವರ ಒಂದು ಅವಕೃಪೆಗೆ ಒಳಗಾಗಬೇಕು ಅನ್ನುವಂಥದ್ದಿದೆ. ಇಲ್ಲಿ ಗುರು ಧರ್ಮ ಮತ್ತೆ ಆಶೀರ್ವಾದದ ಸಂಕೇತ. ಲಗ್ನದಲ್ಲಿ ಗುರು ಇದ್ದಾಗ ಕುಲದೇವತೆ ಅಥವಾ ಗೋತ್ರ ಸಂಬಂಧಿತ ಶಕ್ತಿಗಳ ಅಸಮಾಧಾನವನ್ನ ಇದು ಸೂಚಿಸುತ್ತೆ. ಇದರಿಂದ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವಂಥದ್ದು, ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಕೆಡುವಂಥದ್ದು, ಕುಟುಂಬದಲ್ಲಿ ಅಸಮಾಧಾನ, ಒಂದು ರೀತಿಯ ಭಿನ್ನಾಭಿಪ್ರಾಯಗಳಿಂದ ಮಾತಿಗೆ ಮಾತು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಇನ್ನು
ಆತ್ಮವಿಶ್ವಾಸ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಇರಲ್ಲ. ಇಂತಹ ಲಕ್ಷಣಗಳನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಇನ್ನು ಶುಕ್ರವಾರ ಲಗ್ನದಲ್ಲಿ ಏನಾದರೂ ಶುಕ್ರ ಇದ್ದರೆ ಅಲ್ಲಿ ಜಲದೇವಿ ದೋಷ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಶುಕ್ರ ಸೌಂದರ್ಯಕ್ಕೆ ಕಾರಕನಾಗಿರುವಂಥವನು. ಇಲ್ಲಿ ದೇಹದ ದ್ರವಗಳ ಸಂಕೇತ ಶುಕ್ರ. ಹಾಗಾಗಿ ಲಗ್ನದಲ್ಲೇ ಶುಕ್ರ ಇರೋದರಿಂದ ದೇಹದಲ್ಲಿ ಜಲತತ್ವದಲ್ಲಿ ಅಸಮತೋಲನ ಉಂಟಾಗುತ್ತೆ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಇಲ್ಲಿ ಈ ಶರೀರದಲ್ಲಿ ಜಲ ಕಡಿಮೆ ಆದಾಗ ಈ ಚರ್ಮ ಶುಷ್ಕವಾಗುತ್ತೆ, ಒಣಗಿ ಹೋಗುತ್ತೆ. ಇದರಿಂದ ಚರ್ಮದ ಸಮಸ್ಯೆಗಳು ಬರುತ್ತೆ, ಅಲರ್ಜಿ ಬರುವಂಥದ್ದು. ಇನ್ನು ದೇಹದ ದ್ರವ ಅಸಮತೋಲನ ಆಗುತ್ತೆ, ಸೌಕರ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪತಿ ಪತ್ನಿಯರ ಮಧ್ಯೆ ಈ ಪ್ರೀತಿ ವಿಶ್ವಾಸದಲ್ಲೂ ಕೂಡ ಏನೋ ಒಂದು ಅನುಮಾನ ಶುರುವಾಗುವಂಥ ಸಾಧ್ಯತೆಗಳು ಇರುತ್ತೆ. ಲಗ್ನದಲ್ಲಿ ಶುಕ್ರ ಇದ್ದಾಗ, ಶುಕ್ರವಾರದ ದಿನ ಈ ಪ್ರಶ್ನಾ ಕುಂಡಲಿಯನ್ನು ಹಾಕಿದಾಗ. ಇನ್ನು ಲಗ್ನದಲ್ಲಿ ಏನಾದರೂ ಶನಿ ಇದ್ದರೆ ಶನಿವಾರದ ದಿನ ಇದು ಪ್ರೇತ ಪೀಡಾ ದೋಷವನ್ನು ಸೂಚಿಸುವಂಥದ್ದು. ಏಕೆಂದರೆ ಇಲ್ಲಿ ಶನಿ ಕರ್ಮಫಲದಾತ. ಲಗ್ನದಲ್ಲಿ ಶನಿ ಇದ್ದಾಗ ಪೂರ್ವ ಕರ್ಮದ ಭಾರ ಹೆಚ್ಚಾಗಿರುತ್ತೆ, ಅಜ್ಞಾತ ಶಕ್ತಿಗಳ ಒತ್ತಡ ವ್ಯಕ್ತಿಯ ಜೀವನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇದ್ದಕ್ಕಿದ್ದಾಗೇನೆ ಲಾಸ್ ಆಗುವಂಥದ್ದು, ನಷ್ಟಗಳು ಉಂಟಾಗುವಂಥದ್ದು, ಹಾಗೆ ಆರೋಗ್ಯದಲ್ಲೂ ಕೂಡ ಏರುಪೇರಾಗುವಂಥದ್ದು, ದೀರ್ಘಕಾಲದ ಸಮಸ್ಯೆಗಳು ತನ್ನಿಂದ ತಾನೇ ಕಾಣಿಸ್ಕೊಳ್ಳುವಂಥ ಸಂದರ್ಭ, ಮಾನಸಿಕ ಒತ್ತಡ ಇರುತ್ತೆ, ಒಂಟಿತನ ಕೂಡ ಇರುವಂಥದ್ದು. ಇದು ಈ ಶನಿವಾರದ ದಿನ ಲಗ್ನದಲ್ಲಿ ಏನಾದರೂ ಶನಿ ಇದ್ದರೆ ಆಗುವಂಥ ಕೆಲವೊಂದು ಲಕ್ಷಣಗಳು. ಇಲ್ಲಿ ವಾರಾದಿ ದೋಷಗಳು ವ್ಯಕ್ತಿಯ ಸಮಸ್ಯೆಯ ಮೂಲ ಕಾರಣವನ್ನು ಸೂಚಿಸುವಂಥ ಸೂಚಕಗಳು. ಇದು ಬಹಳ ಮುಖ್ಯವಾಗಿ ನಾವು ಪ್ರಶ್ನಾ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇವು ನೇರವಾಗಿ ಭಯ ಹುಟ್ಟಿಸುವಂಥದ್ದಲ್ಲ, ಆದರೆ ಸಮಸ್ಯೆಯ ಮೂಲವನ್ನು ತಿಳ್ಕೊಳ್ಳಿಕ್ಕೆ ಇದು ತುಂಬ ಉಪಯುಕ್ತವಾಗಿ ಇರುವಂಥದ್ದು. ಹಾಗಾಗಿ ನೀವು ಪ್ರಶ್ನೆ ಕೇಳುವಂಥ ದಿನ ಯಾವುದಿದೆ, ಆ ದಿನದಲ್ಲಿ ಏನಾದರೂ ಈಗಾಗಲೇ ಹೇಳಿದಾಗೆ ದಿನದ ಅಧಿಪತಿ ಏನಾದರೂ ಲಗ್ನದಲ್ಲಿದ್ದರೆ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ. ಇದು ಸಮಸ್ಯೆಯ ಮೂಲ ಅಂತಲೇ ನಾವು ಅದನ್ನು ಕಂಡುಹಿಡಿಬೋದು. ಹಾಗಾಗಿ ಪ್ರಶ್ನಾ ಕುಂಡಲಿಯಲ್ಲಿ ಈ ರೀತಿಯ ದೋಷಗಳನ್ನು ಗಮನಿಸಿದರೆ ನಾವು ಆ ವ್ಯಕ್ತಿಯ ಸ್ಥಿತಿಯನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಮುಂದೆ ತೆಗೆದುಕೊಳ್ಬೇಕಾದಂತಹ ಕೆಲವೊಂದು ಕ್ರಮಗಳಿರ್ಬೋದು, ಪರಿಹಾರ ಮಾರ್ಗಗಳಿರ್ಬೋದು, ಅಥವಾ ಕೆಲವೊಂದು ಮಾರ್ಗದರ್ಶನಗಳಿರ್ಬೋದು, ಅದನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ವಾರದ ದಿನ ಮತ್ತು ಈ ಲಗ್ನದಲ್ಲಿದ್ದಂತಹ ಗ್ರಹ ಇದು ದೋಷವನ್ನು ಸೂಚಿಸುತ್ತೆ ಅನ್ನುವಂಥದ್ದನ್ನು ತಿಳಿದ್ರೆ ಸಾಕು. ಹಾಗಾಗಿ ದೋಷಗಳು ಈ ಜೀವನದ ಸಮಸ್ಯೆಗಳ ಮೂಲವನ್ನು ತಿಳಿಸುವಂಥದ್ದು, ಅದಕ್ಕೆ ಬಹಳ ಸೂಕ್ಷ್ಮವಾದಂತಹ ವಿಶ್ಲೇಷಣೆ ಅಗತ್ಯ ಇದೆ. ಹಾಗಾಗಿ ನೀವು ಈ ವಿಚಾರದಲ್ಲಿ ಗೊಂದಲವನ್ನು ತಂದುಕೊಳ್ಬೇಡಿ, ಯಾವುದೇ ಜಿಜ್ಞಾಸೆ ಬೇಡ. ನೀವು ಪ್ರಶ್ನೆ ಕೇಳುವಂಥ ಸಮಯ ನಿಮಗೆ ಮುಖ್ಯ ಅಲ್ಲ, ಜ್ಯೋತಿಷಿಗೆ ಮುಖ್ಯ. ಏಕೆಂದರೆ ನಿಮಗೆ ಯಾವಾಗ ಆ ಒಂದು ಸಮಸ್ಯೆಯ ಭಾರ ಜಾಸ್ತಿ ಆಗುತ್ತೋ ಆಗ ಯಾರನ್ನಾದರೂ ಕನ್ಸಲ್ಟ್ ಮಾಡ್ತೀರಿ, ಸಮಸ್ಯೆಯನ್ನು ಹೇಳ್ಕೊಳ್ತೀರಿ. ಆ ಸಮಸ್ಯೆ ಹೇಳುವಂಥ ಸಮಯದಲ್ಲಿ ಜ್ಯೋತಿಷಿ ಮಾಡಬೇಕಾಗಿರುವಂಥ ಕೆಲಸ ಅಂದರೆ ಕೂಡಲೇ ಒಂದು ಪ್ರಶ್ನಾ ಕುಂಡಲಿಯನ್ನು ಹಾಕ್ಕೊಳ್ಬೇಕು. ಕುಂಡಲಿಯಲ್ಲಿ ಲಗ್ನದಲ್ಲಿ ಯಾವ ಗ್ರಹ ಇದೆ ಅನ್ನೋಂಥದ್ದನ್ನು ಕಂಡುಕೊಳ್ಬೇಕು. ಇದು ಜ್ಯೋತಿಷಿಗೆ ಸಂಬಂಧಪಟ್ಟಂತಹ ವಿಚಾರ. ಆದರೆ ನೀವು ಮಾತ್ರ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಆಧರಿಸಿ ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕೆ ತಕ್ಕ ಉತ್ತರವನ್ನು ಜ್ಯೋತಿಷ್ಯ ಶಾಸ್ತ್ರ ನೀಡುತ್ತೆ. ಹಾಗೆ ನಾವು ಮುಂದೆ ಈ ಪ್ರಶ್ನಾ ಲಗ್ನದಿಂದ ಗ್ರಹ ದೋಷಗಳ ವಿವರ ಹೇಗಿರುತ್ತೆ, ಆ ಗ್ರಹಗಳಿಂದ ಯಾವ ರೀತಿಯ ದೋಷಗಳು ಉಂಟಾಗತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಮುಂದೆ ನೋಡೋಣ. ಇದರಿಂದ ನಿಮಗೆ ಅರ್ಥ ಆಗುತ್ತೆ ಯಾವ ಗ್ರಹದಿಂದ ಯಾವ ದೋಷಗಳು ನಮ್ಮನ್ನ ಕಾಡಿಸುತ್ತೆ ಅನ್ನುವಂಥ ಒಂದು ವಿಚಾರವನ್ನ. ಆದರೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಒಂದು ಮಾರ್ಗದರ್ಶಕವಾಗಿ ನಿಲ್ಲುತ್ತೆ. ಇದರಲ್ಲಿ ನಂಬಿಕೆ ಇದ್ದಂಥವರು ಮಾತ್ರ ಈ ಒಂದು ವಿಧಾನವನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನ ನಿಮಗೆ ಪೂರ್ವಾರ್ಜಿತವಾಗಿ ಮಾಡಿರುವಂತಹ ಕೆಲವು ಕರ್ಮಗಳ ಫಲ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ನೀವು ಮಾಡುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ಮಧ್ಯಮ ಫಲಗಳಿರುವಂಥ ಸಂದರ್ಭ ಇದು. ಇನ್ನು ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇದೆ. ನೀವೇ ತೆಗೆದುಕೊಂಡಂಥ ತೀರ್ಮಾನದಲ್ಲೇ ಈ ದಿನ ಬದಲಾವಣೆ ಇದೆ, ಒಂದು ಯೂಟರ್ನ್ ಇದೆ. ಹಾಗಾಗಿ ನಿಮ್ಮ ತೀರ್ಮಾನದ ಬಗ್ಗೆ, ನಿಮ್ಮ ಸಾಮರ್ಥ್ಯದ ಬಗ್ಗೆನೇ ನಿಮಗೆ ಅನುಮಾನ ಮೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಸ್ನೇಹಿತರ ಸಹಾಯ ಸಹಕಾರಗಳು ಕೂಡ ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ.
ಹಾಗಾಗಿ ಕೆಲಸ ಕಾರ್ಯಗಳು ಇನ್ನೇನು ಆಯಿತು ಅಂದರೆ ಅಲ್ಲಿ ಒಂದು ಸಮಸ್ಯೆ ಇರುವಂಥದ್ದು. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಕೆಲಸಗಳೂ ಆಗಲ್ಲ, ಪೂರ್ಣ ಪ್ರಮಾಣದ ಫಲಗಳು ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ಸರ್ವ ಪ್ರಯತ್ನವನ್ನೇ ಮಾಡಬೇಕಾಗತ್ತೆ, ಎಫರ್ಟ್ ತುಂಬ ಹಾಕಬೇಕು. ಹಾಗಾಗಿ ಬೇರೆ ದಿನಗಳಲ್ಲಾದರೆ ಸ್ವಲ್ಪ ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಫಲಗಳು ಸಿಗ್ತಾ ಇತ್ತು. ಆದರೆ ಈ ದಿನ ಅದಕ್ಕೆ ವಿರುದ್ಧವಾದಂತಹ ಒಂದು ಸನ್ನಿವೇಶ ಇರುತ್ತೆ. ಇನ್ನು ಈ ದಿನ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಒಂದು ಅಪಪ್ರಚಾರ ಆಗ್ಬೋದು, ನಿಮ್ಮ ಬಗ್ಗೆ ಕೆಲವರು ಚಾಡಿ ಹೇಳುವಂಥದ್ದು, ಅಥವಾ ನಿಮ್ಮನ್ನು ಮೂಲೆ ಗುಂಪಾಗಿಸುವಂಥ ಒಂದು ಪ್ರಯತ್ನವನ್ನು ನಿಮ್ಮ ಹಿತಶತ್ರುಗಳು ಮಾಡುವಂತಹ ಸಂದರ್ಭ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಸಂಯಮದಿಂದ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಕೋಪ ತಾಪಗಳು ಈ ದಿನ ನಡೆಯಲ್ಲ. ನಿಮ್ಮ ಯಾವುದೇ ರೀತಿಯ ಒಂದು ನೀತಿ ಪಾಠ ಈ ದಿನ ಫಲಿಸಲ್ಲ. ಹಾಗಾಗಿ ನೀವು ಹೊಂದಾಣಿಕೆಯಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಸಣ್ಣ ಪುಟ್ಟ ವಿಚಾರಗಳೇನಿದೆ, ಕ್ಷುಲ್ಲಕ ವಿಚಾರಗಳು, ಅದನ್ನೇ ಸುಮ್ಮನೆ ಬಿಡುವಂಥದ್ದು ಉತ್ತಮ. ಅದನ್ನು ಕೆಣಕಲಿಕ್ಕೆ ಹೋಗಬೇಡಿ. ಮೂರನೆಯವರ ವಿಚಾರಕ್ಕೆ ಮೂಗು ತೂರಿಸಬೇಡಿ. ನಿಮ್ಮ ವಿಚಾರಗಳು, ನಿಮ್ಮ ಕುಟುಂಬದ ವಿದ್ಯಮಾನಗಳು, ಅದು ಮಾತ್ರ ಈ ದಿನ ನಿಮಗೆ ಪ್ರಮುಖವಾಗಿರಲಿ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದನ್ನು ಮುಂದುವರಿಸಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಮಧ್ಯಮ ಫಲ ಇರುವಂಥದ್ದು. ನಿಮಗೆ ಏನು ಬಂದಿದೆಯೋ, ಪ್ರಾಪ್ತಿ ಇದೆಯೋ ಅದಷ್ಟೇ ಮಾತ್ರ ಈ ದಿನ ನಿಮಗೆ ದಕ್ಕತ್ತೆ. ಅದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಪಾಲಿಗೆ ಬಂದದ್ದೇ ಪಂಚಾಮೃತ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದುರ್ಗಾದೇವಿಯ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮಗೂ ಕೂಡ ಮಿಶ್ರ ಫಲಗಳು ಇರುವಂಥದ್ದು. ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನೀವು ಹೆಚ್ಚಿನ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಯಾಕೆಂದರೆ ಫಲಿತಾಂಶಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಅನಗತ್ಯವಾದಂಥ ಚರ್ಚೆಗಳಿಂದ ಈ ದಿನ ನೀವು ತಪ್ಪಿಸ್ಕೊಳ್ಬೇಕು. ಏಕೆಂದರೆ ಕೆಲವರು ನಿಮ್ಮನ್ನು ಮಾತಿಗೆ ಎಳಿತಾರೆ. ಮಾತಿನಲ್ಲಿ ನಿಮ್ಮನ್ನು ಸಿಕ್ಕಿ ಹಾಕಿಸಿರುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ಚರ್ಚೆ ವಾದಕ್ಕೆ ತಿರುಗಿ, ವಾದ ವಿವಾದಕ್ಕೆ ತಿರುಗುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಅಂಥ ಸನ್ನಿವೇಶದಿಂದ ನೀವು ದೂರ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬೇಕಾಗಿದೆ. ಅದರಿಂದ ನೀವು ಮಾಡುವಂಥ ಪ್ರಯತ್ನಗಳು, ನಿಮ್ಮ ಸ್ಟ್ರಾಟಜಿ ಏನಿದೆ ಅದು ನಿಮಗೆ ವರ್ಕೌಟ್ ಆಗಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಸ್ವಲ್ಪ ಅಪ್ಗ್ರೇಡ್ ಆಗುವಂಥ ಸಂದರ್ಭ ಕೂಡ ಬರ್ತಾ ಇದೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಸೋಮಾರಿತನ ಇರುತ್ತೆ. ಎಲ್ಲೋ ಒಂದು ಕಡೆ ಲವಲವಿಕೆ ಅನ್ನುವಂಥದ್ದು ಇರಲ್ಲ. ಜೊತೆಗೆ ಬೇರೆಯವರ ಮೇಲೆ ಅತಿಯಾಗಿ ಆಶ್ರಯಿಸೋದ್ರಿಂದ, ಅವರ ಮೇಲೆ ಒಂದು ಡಿಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಈ ದಿನ ಕೆಲಸಗಳು ಬೇರೆಯವರಂತೆ ನಡಿಬೇಕು, ನಿಮ್ಮಂತೆ ನಡೆಯಲ್ಲ. ಹಾಗಾಗಿ ನಿಮ್ಮ ಜುಟ್ಟು ಬೇರೆಯವರ ಕೈಯಲ್ಲಿರುತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದು ಇದೆ. ಕಠಿಣವಾದ ಶಬ್ದಗಳನ್ನು ಮಾತಿನಲ್ಲಿ ಬಳಸ್ತೀರಿ. ಕೆಲವೊಂದು ಅವಹೇಳನಕಾರಿಯಾದಂತಹ ಸನ್ನಿವೇಶ ಇದೆ, ಅದನ್ನು ನೀವು ರೆಫರ್ ಮಾಡುವಂಥದ್ದು, ಅದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆ ವಾದದಲ್ಲಿ ನೀವು ಗೆಲ್ಲಬೇಕು, ಆ ಒಂದು ಸನ್ನಿವೇಶ ನಿಮ್ಮ ನಿಯಂತ್ರಣದಲ್ಲಿರಬೇಕು, ನಿಮ್ಮ ಹಿಡಿತದಲ್ಲಿರಬೇಕು ಅನ್ನುವಂಥದ್ದೇ ನಿಮ್ಮ ಒಂದು 1 ಪಾಯಿಂಟ್ ಅಜೆಂಡಾ. ಆದರೆ ಇದು ಹೆಚ್ಚು ಸಮಯ ವರ್ಕೌಟ್ ಆಗಲ್ಲ. ಹಾಗಾಗಿ ಯಾವುದು ಸತ್ಯ, ಯಾವುದು ರಿಯಾಲಿಟಿ, ಅದು ಮಾತ್ರ ಶಾಶ್ವತವಾಗಿರುತ್ತೆ. ಮುಂದೆ ಒಂದು ದಿನ ಅದಕ್ಕೆ ಜಯ ಸಿಕ್ಕತ್ತೆ. ಹಾಗಾಗಿ ಈ ದಿನ ತಳುಕು ಬಳಿಕಿನ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏರುಪೇರುಗಳು ಉಂಟಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಕುಟುಂಬದ ನಿಯಂತ್ರಣ ನಿಮ್ಮ ಕೈಯಲ್ಲಿರಲ್ಲ. ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರ್ತಾ ಇದೆ. ಹಾಗೆ ಈ ದಿನ ನಷ್ಟದ ಬಾಬ್ತುಗಳು ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ತಾಯಿಯವರಿದ್ದರೆ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ವೈಯಕ್ತಿಕ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಾಧಾನ ಇದೆ. ಎಲ್ಲೋ ಒಂದು ಕಡೆ ತುಂಬ ಅನುಕೂಲತೆಗಳು ಜೊತೆಗೆ ಲಾಭಗಳು ಕೂಡ ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ.
ವ್ಯವಹಾರಗಳು ಈ ದಿನ ನಿಮ್ಮ ನಿರೀಕ್ಷೆಯಂತೆ ಮುಂದುವರಿಯುತ್ತೆ. ನೀವು ಅಂದುಕೊಂಡಂತೆ ನಿಮ್ಮ ಒಂದು ಭವಿಷ್ಯವನ್ನು ನೀವು ನಿರ್ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ಬಂದಿರುವಂಥ ಸಮಸ್ಯೆಗಳು, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ, ಅದರಲ್ಲಿ ನಿಮ್ಮ ಜಾಣ್ಮೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಎಲ್ಲವೂ ಕೂಡ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಅದರಿಂದಲೇ ಸಮಸ್ಯೆ ಬಹಳ ಬೇಗ ಬಗೆಹರಿಯುವಂಥ ಒಂದು ಸಿದ್ಧತೆಯಲ್ಲಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಮಾತಿನಿಂದ, ನಿಮ್ಮ ಒಂದು ನಡತೆಯಿಂದ ಬಹಳ ವಿಶೇಷವಾಗಿ ಜನರನ್ನು ಆಕರ್ಷಣೆ ಮಾಡುವಂಥದ್ದು ಇದೆ. ಜನರ ಪ್ರಶಂಸೆಯನ್ನು ಪಡೀಲಿಕ್ಕೂ ಕೂಡ ಈ ದಿನ ಅವಕಾಶಗಳು ಕೂಡ ಇರುತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ನಿಮಗೆ ಸಿಕ್ಕತ್ತೆ. ಅವರಿಂದ ಸ್ವಲ್ಪ ಧನ ಸಹಾಯ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸಮಾಜದಲ್ಲಿರುವಂಥ ಗಣ್ಯರ ಒಂದು ಭರವಸೆಯ ಮಾತು ನಿಮಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಇನ್ನು ವಿಶೇಷವಾಗಿ ಈ ದಿನ ತುಂಬ ಸೌಕರ್ಯಗಳು ಇರುವಂಥದ್ದು, ತುಂಬ ಕಂಫರ್ಟ್ ಝೋನಲ್ಲಿರುವಂಥ ಸಂದರ್ಭ. ಹಾಗೆ ನಿಮ್ಮ ಪ್ರಭಾವ ಎಷ್ಟಿದೆ, ನಿಮ್ಮ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಈ ದಿನ ಒಳ್ಳೆಯ ಸಮಯ. ಅದರಲ್ಲಿ ನೀವು ತುಂಬ ಸಫಲರಾಗ್ತೀರಿ. ಹಾಗಾಗಿ ಕೆಲವೊಂದು ಸಮಸ್ಯೆಗಳನ್ನು ಈ ದಿನ ನಿಮ್ಮ ಪ್ರಭಾವವನ್ನು ಉಪಯೋಗಿಸಿಯೇ ನಿವಾರಣೆ ಮಾಡಿಕೊಳ್ಳುವಂಥದ್ದು, ಇತ್ಯರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ವಿವೇಚನೆ ಬಹಳ ಚೆನ್ನಾಗಿದೆ. ಆ ಸಂದರ್ಭದಲ್ಲಿ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಆದಷ್ಟು ಈ ದಿನ ರಾಜಕೀಯದಿಂದ ದೂರ ಇರುವಂಥದ್ದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಲೆಕ್ಕಾಚಾರದಲ್ಲೇ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ಧನಸ್ಥಾನ, ಇದು ಕುಟುಂಬ ಸ್ಥಾನ ಇದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ, ಸಮಾಧಾನ ಇಲ್ಲ. ಎಷ್ಟು ದುಡಿದ್ರೂ ಕೂಡ ಎಲ್ಲೋ ಕಡೆ ಸೋರಿ ಹೋಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ. ಜೊತೆಗೆ ಕುಟುಂಬಕ್ಕಾಗಿ ನಿಮ್ಮ ತ್ಯಾಗ ಆಗಲಿ, ನಿಮ್ಮ ಶ್ರಮ ಆಗಲಿ ಯಾರೂ ಕೂಡ ಗುರುತಿಸಲ್ಲ. ಹಾಗೆ ಈ ದಿನ ನೀವು ಕೂಡ ಮೂಲೆ ಗುಂಪಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಾಮಾಜಿಕ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿಕ್ಕೆ ಕೆಲವೊಂದು ಖರ್ಚು ವೆಚ್ಚಗಳನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಫಾಲ್ಸ್ ಪ್ರೆಸ್ಟೀಜ್ ಏನಿದೆ ಅದನ್ನು ಮೇಂಟೈನ್ ಮಾಡಲಿಕ್ಕೇ ತುಂಬ ಶ್ರಮ ಪಡ್ತಾ ಇರ್ತೀರಿ. ಇನ್ನು ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು ತುಂಬ ಉತ್ತಮ. ಎಲ್ಲವನ್ನೂ ಕೂಡ ಈ ಬ್ಲೈಂಡ್ ಆಗಿ ನಂಬಲಿಕ್ಕೆ ಹೋಗಬೇಡಿ. ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಗೊತ್ತಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈಗ ಕೆಲವೊಂದು ಕೆಲಸ ಕಾರ್ಯಗಳು ಬಹಳ ಸ್ಮೂತಾಗಿ ನಡೀತಾ ಇದೆ, ಸರಿಯಾದ ದಾರಿಯಲ್ಲಿದೆ. ಆದರೆ ಅದನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಸ್ವಲ್ಪ ನಿಧಾನ ಆದರೂ ಕೂಡ ಒಳ್ಳೆಯ ಫಲಿತಾಂಶ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗಾಗಿ ತಾಳ್ಮೆಯಿಂದ ಇರುವಂಥದ್ದು ಬಹಳ ಮುಖ್ಯ ಈ ದಿನ. ಇನ್ನು ಈ ದಿನದಲ್ಲಿ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಈ ದಿನ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಯಾವುದೇ ವ್ಯಾಪಾರದ ಸಂಬಂಧದಲ್ಲಿ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರನ ಈ ದಿನ ಪರಿಗಣಿಸಬೇಡಿ. ಹಾಗೆ ವ್ಯಾಪಾರಸ್ಥರು ಯಾವುದೇ ತೀರ್ಮಾನವನ್ನು ಕೂಡ ಈ ದಿನ ಕೈಗೊಳ್ಳಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸ್ವಂತ ಸಂಬಂಧಗಳ ಮಧ್ಯೆಯೇ ಅಹಂ ಅನ್ನುವಂಥದ್ದು ಬರ್ತಾ ಇದೆ. ಎಲ್ಲ ಒಂದು ಕಡೆ ನಾನು ಅನ್ನುವಂಥದ್ದು ಬಂದಾಗಲೇ ಅಲ್ಲಿ ಈ ಸಮಸ್ಯೆಗಳ ಕಂದಕ ಜಾಸ್ತಿ ಆಗ್ಬಿಡತ್ತೆ. ಹಾಗಾಗಿ ಪತಿ ಪತ್ನಿಯರ ಮಧ್ಯೆ ಇರ್ಬೋದು, ಪ್ರೇಮಿಗಳ ಮಧ್ಯೆ ಇರ್ಬೋದು, ಕುಟುಂಬಸ್ಥರ ಮಧ್ಯೆ ಇರ್ಬೋದು, ಈ ಅಹಂ ಅನ್ನುವಂಥದ್ದು ಪ್ರಮುಖ ಪಾತ್ರವನ್ನು ಈ ದಿನ ವಹಿಸುತ್ತೆ. ಆದಷ್ಟು ಅದನ್ನು ಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಹಾಗೆ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಸ್ಥೆ ಉತ್ತಮ ಸ್ಥಿತಿಯಲ್ಲಿದೆ, ನೆನ್ನೆಗಿಂತ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಹೊಸ ಹೊಸ ಕಮಿಟ್ಮೆಂಟ್ಗಳಿಗೆ ನೀವು ಮನಸೋಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಹಣಕಾಸಿನ ತೊಂದರೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಣ ಹೇಗೋ ಬಂದು ನಿಮ್ಮ ಕೈ ಸೇರುತ್ತೆ. ಇದರಿಂದ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಇನ್ನು ಈ ದಿನದಲ್ಲಿ ಹೊಸ ಉದ್ಯಮ, ಹೊಸ ವ್ಯಾಪಾರ ಅಥವಾ ಇರುವಂಥ ವ್ಯಾಪಾರದ ವಿಸ್ತರಣೆ, ಇದಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಳ್ಳೆಯ ಸಂದರ್ಭ ಇದು. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಒಂದು ಸ್ವಂತದ ಬಿಸ್ನೆಸ್ ಇರ್ಬೋದು ಅಥವಾ ಸ್ವಂತದ ಕೆಲಸ ಕಾರ್ಯಗಳಿರ್ಬೋದು, ಚಟುವಟಿಕೆಗಳಿರ್ಬೋದು, ಪ್ರಯಾಣ ಇರ್ಬೋದು, ನಿಮಗೆ ಒಳ್ಳೆಯ ಅನುಕೂಲವನ್ನು ತರುತ್ತೆ. ಲಾಭ ಚೆನ್ನಾಗಿದೆ ಈ ದಿನ. ಇನ್ನು ವಿಶೇಷವಾಗಿ ಈ ದಿನ ಹಳೆಯದನ್ನು ಮರೆತರೆ ಮಾತ್ರ ನಿಮಗೆ ಹೊಸ ದಾರಿ ಸುಗಮವಾಗುತ್ತೆ. ಹಾಗಾಗಿ ಈ ಹಳೆಯ ಗೊಂದಲಗಳನ್ನು, ಗೋಜಲನ್ನು ನೀವು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ತುಂಬ ಇರುತ್ತೆ. ಆದರೆ ಕೆಲವೊಂದು ಡಿಸ್ಟ್ರಾಕ್ಷನ್ಸ್ ಇರೋದ್ರಿಂದ ವಿದ್ಯಾರ್ಥಿಗಳು ವಿಶೇಷವಾಗಿ ಏಕಾಗ್ರತೆಯ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮನ್ನು ಯಾರು ಹೊಗಳುತ್ತಾರೆ ಅಂಥವರ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೊಗಳು ಭಟ್ಟರ ಮಾತಿಗೆ ಮರುಳಾಗಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದರೆ, ಅದರಲ್ಲೂ ಈ ಕುಟುಂಬದ ಒಳಗೆ ಇರುವಂತಹ ಸಮಸ್ಯೆಗಳು ಬಂದರೆ ಅದನ್ನು 4 ಗೋಡೆಯ ಒಳಗೆ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ವ್ಯಯಸ್ಥಾನ. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಈ ದಿನ ಫಲಕಾರಿಯಾಗಿರಲ್ಲ. ಮಿಶ್ರ ಫಲಗಳು ತರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಇನ್ನು ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳು ಕೂಡ ಇರುವಂಥದ್ದು ಇದೆ. ನೀವು ಸರಿಯಾಗಿರ್ತೀರಿ, ಆದರೆ ಬೇರೆಯವರು ಆ ವ್ಯವಹಾರವನ್ನು ಹಾಳು ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಅದರಲ್ಲಿ 3ನೇ ವ್ಯಕ್ತಿಯ ಕೈವಾಡ ಇರೋದ್ರಿಂದಲೇ ಈ ದಿನ ನಿಮಗೆ ಬರಬೇಕಾದಂಥ ಅನುಕೂಲ ಆಗಲಿ, ಬರಬೇಕಾದಂಥ ಸೌಲಭ್ಯಗಳಾಗಲಿ ಬರಲ್ಲ. ಇನ್ನು ಈ ದಿನ ಮನೆಯಲ್ಲೂ ಕೂಡ ವಾತಾವರಣ ಅಷ್ಟಕ್ಕಷ್ಟೇ ಇರುವಂಥದ್ದು. ಎಲ್ಲೋ ಒಂದು ಕಡೆ ಕಲಹದ ವಾತಾವರಣ ಅನ್ನುವಂಥದ್ದು ಇದೆ. ಯಾರನ್ನು ಮಾತಾಡಿಸಿದ್ರೂ ಕೂಡ ಮೈ ಮೇಲೆ ಬೀಳ್ತಾರೆ ಈ ದಿನ. ಅದಕ್ಕಾಗಿಯೇ ನೀವು ಸ್ವಲ್ಪ ತಟಸ್ಥರಾಗುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಸಣ್ಣ ವಿಚಾರಕ್ಕೂ ಕೂಡ ನೀವು ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಈ ಸಣ್ಣ ಪುಟ್ಟ ಚಿಂತೆಗಳೇ ಈ ದಿನ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಹೊಸ ಆಲೋಚನೆಗಳಿಗೆ ಅವಕಾಶ ಕಡಿಮೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮಿಂದ ಸಹಾಯ ಬೇಡಿ ಬರುವಂಥವ್ರು, ಹಣದ ಸಹಾಯ ಇರ್ಬೋದು ಅಥವಾ ವಸ್ತುವಿನ ಸಹಾಯ ಇರ್ಬೋದು, ಅಂಥದ್ದನ್ನು ಬಯಸಿ ಬರುವಂಥವರ ಸಂಖ್ಯೆ ಕೂಡ ಇಲ್ಲದೇ ಇಲ್ಲ. ಹಾಗಾಗಿ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಅವರಿಗೆ ಸಹಾಯ ಮಾಡುವಂಥದ್ದನ್ನು ಮುಂದುವರಿಸಿ. ಇನ್ನು ಈ ದಿನ ಅತಿಯಾದ ಆತ್ಮವಿಶ್ವಾಸ ಕೂಡ ಅಪಾಯಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಹೆಚ್ಚು ಆತ್ಮವಿಶ್ವಾಸದಿಂದ ಬೀಗುವಂಥದ್ದನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಕಾರ್ಯಸಾಧನೆಯ ಸಂದರ್ಭದಲ್ಲಿ ಕೆಲವರಿಗೆ ತೊಂದರೆಗಳು ಉಂಟಾಗಬಹುದು. ಏಕೆಂದರೆ ನೀವು ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ವಿವೇಚನಾ ಶಕ್ತಿ, ಆಲೋಚನಾ ಶಕ್ತಿ ಇಲ್ಲ. ಅದರಿಂದಲೇ ಈ ದಿನ ಕೆಲವರಿಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಏಕೆಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಒಂದು ನಿರ್ಧಾರವನ್ನು ನೋಡಿ ಕೆಲವರಿಗೆ ಹೊಟ್ಟೆ ಕಿಚ್ಚಿದೆ, ಹೊಟ್ಟೆ ಉರಿ ಇದೆ, ಅಂಥವರನ್ನು ಆದಷ್ಟು ದೂರ ಇಡುವಂಥದ್ದು ಒಂದು ಪ್ರಯತ್ನ ಮಾಡಿ. ನಿಮ್ಮ ವಿಚಾರಗಳು ಅವರಿಗೆ ಗೊತ್ತಾಗಬಾರ್ದು. ಗೊತ್ತಾದಷ್ಟು ಅವರು ನಿಮ್ಮ ಮೇಲೆ ಒಂದು ಕೆಟ್ಟ ದೃಷ್ಟಿಯನ್ನು ಬೀರುವಂಥ ಸಾಧ್ಯತೆಗಳಿರುತ್ತೆ. ದೃಷ್ಟಿ ದೋಷ ಉಂಟಾಗುತ್ತೆ. ಇಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರನ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭದ ದಿನ. 11ರಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಕೆಲವೊಂದು ಎಡವಟ್ಟುಗಳೇನಿದೆ ಅದರಿಂದ ಮಾತ್ರ ನಿಮಗೆ ಅನರ್ಥಗಳು. ಹಾಗೆ ನೀವು ಆತುರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಕೂಡ ಕೆಲವೊಮ್ಮೆ ಬರುವಂಥ ಲಾಭ ಕೂಡ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕೆಲವು ಕೆಲಸ ಕಾರ್ಯಗಳನ್ನು ಅದೇ ಗತಿಯಲ್ಲಿ ಮುಂದುವರಿಯುವಂಥದ್ದನ್ನು ಮುಂದುವರಿಸಿ. ಅದರಲ್ಲಿ ನಿಮ್ಮ ಪ್ರಯತ್ನ ಏನೂ ಹೆಚ್ಚಿನದಾಗಿ ಬೇಕಾಗಿಲ್ಲ.
ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಕೆಲಸಕ್ಕೆ ಸಹಕಾರಿಯಾಗಿ ನಿಲ್ಲುವಂಥವರು ಇದ್ದಾರೆ. ಅವರ ಸಪೋರ್ಟ್ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ನಿಮಗೆ ಪೂರ್ಣವಾದಂಥ ಒಂದು ಆತ್ಮವಿಶ್ವಾಸ ಇರುತ್ತೆ. ವಿಲ್ ಪವರ್ ಚೆನ್ನಾಗಿದೆ. ಕೆಲಸ ಆಗುತ್ತೆ, ಕೆಲಸ ಮಾಡ್ತೀನಿ, ಕೆಲಸದಿಂದ ಒಳ್ಳೆಯ ಫಲ ಬರುತ್ತೆ ಅನ್ನುವಂಥ ಒಂದು ಪಾಸಿಟಿವ್ ನೋಟ್ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಆದರೆ ಈ ದಿನ ಸದ್ಯದ ಗ್ರಹಸ್ಥಿತಿಯ ಪರಿಸ್ಥಿತಿಗಳು ನಿಮಗೆ ಫೇವರಬಲ್ ಆಗಿರೋದ್ರಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಯಾವುದೇ ವಿಚಾರವನ್ನು ಕೂಡ ಎಳೆದಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ದೇವರಿಟ್ಟಂತೆ ಆಗುತ್ತೆ. ಕೆಲಸವನ್ನು ಆದಷ್ಟು ಈ ದಿನವೇ ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಕೆಲವೊಂದು ವಿಚಾರಗಳು, ಅವರ ನಡತೆ ನಿಮಗೆ ಇಷ್ಟ ಆಗದೇ ಇರ್ಬೋದು. ಆದರೂ ಕೂಡ ಈ ದಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಈ ಸಂದರ್ಭ ನೀವು ಹೇಳಿರುವಂಥ ಒಂದು ಮಾತು, ಒಂದು ಹೇಳಿಕೆ, ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂಥ ಸಾಧ್ಯತೆ ಇದೆ. ಇದರಿಂದ ತಪ್ಪು ಅಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇದೆ. ಅಂತಹ ಸನ್ನಿವೇಶ ಬಂದರೆ ನಿಮ್ಮ ಮಾತನ್ನು ನೀವು ಹಿಂಪಡೆಯುವಂಥದ್ದು ಉತ್ತಮ. ಅದನ್ನು ವಿಡ್ರಾ ಮಾಡ್ಕೊಳ್ಬಿಡಿ. ಆಗ ಸಮಸ್ಯೆ ತಿಳಿಯಾಗುತ್ತೆ. ಇನ್ನು ಈ ದಿನ ಕಾನೂನಿನ ವಿಚಾರಗಳು ಬಂದರೆ ಅಲ್ಲಿ ನೀವು ಬಹಳ ವಿಶೇಷವಾಗಿ ಕಾನೂನಿಗೆ ಗೌರವವನ್ನು ಕೊಡುವಂಥವ್ರು. ಆದರೆ ಬೇರೆಯವರು ಮಾಡುವಂಥ ತಪ್ಪಿನಿಂದ ಈ ದಿನ ನೀವು ಕಾನೂನಿನ ಕ್ರಮಕ್ಕೆ ಒಳಗಾಗಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ದಂಡ ತೆರುವಂಥ ಸಾಧ್ಯತೆ ಬರುತ್ತೆ. ಕೆಲವರು ನಿಮ್ಮನ್ನು ಕುರಿತು ಬೆಟ್ಟು ಮಾಡಿ ತೋರಿಸುವಂಥವ್ರು, ನಿಮ್ಮ ಕಡೆಗೆ ಅವರ ದೃಷ್ಟಿ ಬೀರುವಂಥದ್ದು ಕೂಡ ಇರುತ್ತೆ. ಇದರಿಂದ ಸ್ವಲ್ಪ ಕಸಿವಿಸಿ ಉಂಟಾಗಬಹುದು. ಏಕೆಂದರೆ ತಪ್ಪು ನಿಮ್ಮದಲ್ಲ. ಆದರೆ ಬೇರೆಯವರನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋಗಿ ನೀವು ಅಂಥ ಒಂದು ಸನ್ನಿವೇಶದಲ್ಲಿ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ದೌರ್ಬಲ್ಯಗಳು, ನಿಮ್ಮ ವೀಕ್ನೆಸ್ ಏನಿದೆಯೋ ಅದನ್ನು ಯಾರೊಂದಿಗೂ ಕೂಡ ಈ ದಿನ ಹೇಳ್ಕೊಳ್ಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆಯಲ್ಲಿ ಚಂದ್ರ, ಶುಭ ಫಲಗಳು ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಎಲ್ಲಿಲ್ಲದ ಆಸಕ್ತಿ ಇರುವಂಥದ್ದು. ಒಂದು ಕಡೆ ಇಂಟ್ರೆಸ್ಟ್ ಇದ್ದರೆ ಸಾಕು, ಕೆಲಸಗಳನ್ನು ಮಾಡಿ ಮುಗಿಸ್ತೀರಿ. ಅಂಥ ಒಂದು ಛಲ, ಹಠ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ನಿಮಗಿಂತ ಕೆಲವರು ನಿಮ್ಮ ಒಂದು ವಿಚಾರಗಳನ್ನು ತಿಳ್ಕೊಂಡಿರುವಂಥವರು ಇದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಕೆಲವು ವಿಚಾರಗಳು ಈ ದಿನ ಪ್ರಸ್ತಾಪಕ್ಕೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮನ್ನು ನೀವು ತಿದ್ದುಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಅಂತರ ಅವಲೋಕನ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಸಂವಹನ ಚೆನ್ನಾಗಿದೆ. ಹಾಗಾಗಿನೇ ಹೊಸಬರ ಪರಿಚಯ ಆಗುತ್ತೆ, ಗೆಳೆತನ ಕೂಡ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಕಷ್ಟ ಸುಖಗಳನ್ನಾಗಲಿ ಅಥವಾ ನಿಮ್ಮ ಬೇಕು ಬೇಡಗಳನ್ನಾಗಲಿ ತುಂಬ ಚೆನ್ನಾಗಿ ಅರ್ಥೈಸಿಕೊಳ್ಳುವಂಥವ್ರು. ಹಾಗಾಗಿ ಅವರ ಒಡನಾಟ ಕೂಡ ಈ ದಿನ ನಿಮಗೆ ಒಂದು ರಕ್ಷಣೆಯನ್ನು ತರುವಂಥದ್ದು, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬರುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೊದಲು ಆಲೋಚನೆ ಮಾಡಿ. ನಿಜವಾಗ್ಲೂ ಈ ಅಭಿಪ್ರಾಯ ಅವರಿಗೆ ಬೇಕಾ? ಈ ಅಭಿಪ್ರಾಯ ಪ್ರಾಕ್ಟಿಕಲ್ ಆಗಿದೆಯಾ? ಆ ಸನ್ನಿವೇಶಕ್ಕೆ ಹೊಂದಾಣಿಕೆ ಆಗತ್ತಾ? ಮೊದಲು ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿಕೊಂಡು ನಂತರ ಅಭಿಪ್ರಾಯವನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ನಿಮ್ಮ ಉತ್ಪಾದನೆಯನ್ನಾಗಲಿ ಅಥವಾ ನಿಮ್ಮ ಕ್ಲೈಂಟ್ಸ್ಗಳಿಗೆ ನೀವು ಏನೋ ಹೇಳಬೇಕು ಅನ್ನುವಂಥ ವಿಚಾರಗಳನ್ನಾಗಲಿ ಬಹಳ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಿ. ಇದರಿಂದ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಇನ್ನು ವಿಶೇಷವಾಗಿ ನಿಮ್ಮನ್ನು ಯಾರೂ ಕೂಡ ಹಗುರವಾಗಿ ಭಾವಿಸಬಾರ್ದು. ನಿಮಗಿರುವಂಥ ಒಂದು ವ್ಯಾಲ್ಯೂ ಕೊಡಲೇಬೇಕು. ಫೇಸ್ ವ್ಯಾಲ್ಯೂ ಚೆನ್ನಾಗಿ ನೀವು ಇಟ್ಕೊಳ್ಬೇಕು. ಅಂಥ ಒಂದು ಸಂಬಂಧಗಳ ಜೊತೆ ಮಾತ್ರ ಈ ದಿನ ವ್ಯವಹಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, 9ನೇ ಮನೆ, ಮಧ್ಯಮ ಫಲಗಳಿರುವಂತಹ ದಿನ ಇದು. ಏಕೆಂದರೆ ನಿಮ್ಮ ಪ್ರಗತಿಯ ವೇಗ
ಈ ದಿನ ಅಷ್ಟಕ್ಕಷ್ಟೇ ಇರುವಂಥದ್ದು. ನಿಮಗೆ ಮನಸ್ಸಿದೆ ಕೆಲಸ ಮುಗಿಸ್ಬೇಕು ಅಂತ ಹೇಳಿ, ಆದರೆ ಸನ್ನಿವೇಶಗಳು ಅಷ್ಟೊಂದು ಪೂರಕವಾಗಿ ಇರಲ್ಲ. ಏನೋ ಒಂದು ಅಡೆತಡೆಗಳು ತನ್ನಿಂದ ತಾನೇ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅನಿಶ್ಚಿತ ವಾತಾವರಣ ಇರುತ್ತೆ. ಒಂದು ಡೆಫಿನೆಟ್ ಆಗಿ ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಇದು ನಿಮಗೆ ಚಿಂತೆಗೆ ಕಾರಣ ಆಗುವಂಥ ಒಂದು ಸಂದರ್ಭ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೆಚ್ಚಿನ ಜವಾಬ್ದಾರಿ ನಿಮಗೆ ಬಂದಾಗ ಅದರ ಕಡೆ ಸ್ವಲ್ಪ ಅಸಡ್ಡೆ ಇರುವಂಥ ಸಾಧ್ಯತೆ ಇರುತ್ತೆ. ಜವಾಬ್ದಾರಿಗಳನ್ನು ಹೊರುವಂತಹ ಶಕ್ತಿ ಸಾಮರ್ಥ್ಯ ಈ ದಿನ ನಿಮಗೆ ಸ್ವಲ್ಪವೇ ಇರುವಂಥದ್ದು. ಆತ್ಮವಿಶ್ವಾಸ ಕೂಡ ಕಡಿಮೆ ಮಟ್ಟದಲ್ಲೇ ಇರುವಂಥದ್ದು. ಅದಕ್ಕಾಗಿಯೇ ಹೊಸ ಕೆಲಸಗಳು ಬಂದರೆ ಈ ದಿನ ನಿಮಗೆ ಬೇಸರ ಆಗುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಕೆಲವೊಮ್ಮೆ ಒಂದು ಕ್ವಾಲಿಟಿ ಟೈಮನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಮನಸ್ಸಿಗೆ ಬರುವಂಥದ್ದು ಇದೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳ ಒತ್ತಡದಿಂದ ಈ ಒಂದು ಕೆಲಸ ಆಗದೇ ಇರ್ಬೋದು. ಆದರೂ ಕೂಡ ಮನಸ್ಸಿನಲ್ಲಿ ಒಳ್ಳೆಯದಿದೆ, ಆದರೆ ಕೃತಿಯಲ್ಲಿ ಅದನ್ನು ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳನ್ನು, ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ನೀವು ನೋಡಬೇಕಾಗತ್ತೆ. ಇಲ್ಲೆಲ್ಲೋ ಈ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಹಣದ ವೆಚ್ಚ ಹೆಚ್ಚಾಗುತ್ತೆ, ಜೊತೆಗೆ ಸಮಯ ಕೂಡ ಈ ದಿನ ವ್ಯರ್ಥವಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಹಿರಿಯರಾಗಲಿ, ಗಣ್ಯರಾಗಲಿ ಅಥವಾ ಅನುಭವಸ್ಥರಾಗಲಿ ಹೇಳುವಂಥ ಒಂದು ಬುದ್ಧಿಮಾತು ಏನಿದೆ, ಒಂದು ಸಲಹೆ ಏನಿದೆ, ಅದನ್ನು ಕೇಳಿಸ್ಕೊಂಡು ಮುಂದುವರಿರಿ. ಏಕೆಂದರೆ ಅದು ಅವರ ಅನುಭವದ ಮಾತು. ಅದರಲ್ಲಿ ಒಂದು ವಿಶೇಷವಾದಂಥ ಒಂದು ಅರ್ಥ ಇರುತ್ತೆ. ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾದಂಥ ಒಂದು ಬದಲಾವಣೆ ಅಲ್ಲಿರುತ್ತೆ. ಅದನ್ನು ಗೌರವಿಸಬೇಕು. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಈ ದಿನ ಸ್ವಲ್ಪ ಕಳಕಳಿಯನ್ನು ಇಟ್ಕೊಳ್ಳಿ. ಅವರ ಸಮಸ್ಯೆ, ಅವರ ಆರೋಗ್ಯ ಸಮಸ್ಯೆ, ಇದರ ಕಡೆ ಸ್ವಲ್ಪ ಗಮನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ 8ನೇ ಮನೆ ಅಂದರೆ ದುಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಧ್ಯಮ ಫಲಗಳು ಸಿಕ್ಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಕೆಲಸದಲ್ಲಿ ಸ್ವಲ್ಪ ನಿರಾಸಕ್ತಿ ಉಂಟಾಗುವಂಥದ್ದು ಬಹಳ ಬೇಗ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ, ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಒಂದು ಮಂಡುವಾದವನ್ನೇ ಮುಂದುವರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹೊಂದಾಣಿಕೆಗೆ ಒಂದು ಒಳ್ಳೆಯ ಸನ್ನಿವೇಶ ಬರುತ್ತೆ, ಆದರೂ ಕೂಡ ಅದನ್ನು ನೀವು ಗಮನಿಸಲ್ಲ. ಹಾಗಾಗಿ ಬಂದಂಥ ಒಂದು ಅವಕಾಶವನ್ನು ಈ ದಿನ ಕೈ ಚೆಲ್ಲಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ಹಣಕಾಸಿನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲ. ಅದಕ್ಕಾಗಿಯೇ ಯಾವುದೇ ಒಂದು ಹೊಸ ನಿರ್ಧಾರಗಳಿಗೆ ಕೈ ಹಾಕಬೇಡಿ. ನಿಮ್ಮ ಕಮಿಟ್ಮೆಂಟ್ ಏನಿದೆ ಅದನ್ನು ಹಾಗೆ ಮೇಂಟೈನ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬದ ಜೊತೆ ಯಾವುದೇ ರೀತಿಯಲ್ಲಿ ಮಾತುಕತೆ, ಜಗಳ, ವಾದ ವಿವಾದ, ಚರ್ಚೆ ಇತ್ಯಾದಿಗಳನ್ನು ನಡೆಸಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊಂದಾಣಿಕೆಯಿಂದಲೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಸಹಾಯಕ್ಕೆ ಬರುವಂಥವ್ರೆ, ಸಮಯಕ್ಕೆ ಸರಿಯಾಗಿ ಬರುವಂಥವ್ರೆ. ಆದರೆ ಆ ಸಹಾಯದ ಹಿನ್ನೆಲೆಯಲ್ಲಿ ಅವರಲ್ಲಿರುವಂಥ ಒಂದು ಅಜೆಂಡಾ ಏನು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯಾಣದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ವಾಹನ ಓಡಿಸುವಂತಹ ಸಂದರ್ಭದಲ್ಲಿ ಅಥವಾ ಬೇರೆಯವರು ವಾಹನವನ್ನು ನೀವು ಓಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಿಶೇಷವಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಈ ದಿನ ಸಂಜೆ ಪ್ರದೋಷ ಪೂಜೆಗೆ ಹೋಗಿ ಬರಬೇಕು ಅನ್ನುವಂಥದ್ದು, ಶಿವನ ದರ್ಶನ ಮಾಡಬೇಕು ಅನ್ನುವಂಥದ್ದು. ಏಕೆಂದರೆ ಇದರಿಂದ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಬಹಳ ದಿನಗಳಿಂದ ಶ್ರಮಪಟ್ಟಂತಹ ಒಂದು ವಿಚಾರ ಈ ದಿನ ಪೂರ್ಣ ಫಲವನ್ನು ನೀಡುತ್ತೆ ನಿಮಗೆ. ಅದರಿಂದ ಮನಸ್ಸಿಗೆ ಸಂಪೂರ್ಣವಾದಂತಹ ತೃಪ್ತಿ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ ಒಂದು ರೀತಿಯಲ್ಲಿ ಸಂಭ್ರಮ ಇರುವಂಥದ್ದು. ಹಾಗೆ ಈ ದಿನ ಪ್ರೀತಿ ಪಾತ್ರರ ಮಧ್ಯದಲ್ಲಿ ಒಂದು ಒಳ್ಳೆಯ ತಿಳುವಳಿಕೆ ಬರ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನೀವು ಕೈ ಹಾಕಿದಂತಹ ಕೆಲಸ ಈ ದಿನ ಬಹಳ ಅದ್ಭುತವಾದಂತಹ
ಒಂದು ಪ್ರಗತಿಯಲ್ಲಿರುತ್ತೆ. ಫಲಿತಾಂಶ ಕೂಡ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವ್ಯಾಪಾರಿ ವರ್ಗದವರಿಗೆ ಪೈಪೋಟಿಗಳು ಎದುರಾಗಬಹುದು. ಒಂದು ಕಾಂಪಿಟೇಷನ್ ಅನ್ನುವಂಥದ್ದು ಬರ್ಬೋದು. ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸುವಂಥದ್ದು ಇದೆ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಈ ದಿನ ನಿಮಗೆ ತುಂಬ ಸಂತೋಷ ಇದೆ. ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಚಿಕ್ಕ ಪ್ರವಾಸದ ಒಂದು ಯೋಗ ಕೂಡ ಈ ದಿನ ನಿಮಗೆ ಇದೆ. ಅಂಥ ಒಂದು ಪ್ಲ್ಯಾನಿಂಗ್ ಅದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಈ ದಿನ ನಿಮಗೆ ಹೊರ ಸಂಚಾರ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮವರು ತೋರಿಸಿರುವಂಥ ಒಂದು ವಿಶೇಷವಾದಂಥ ಕಾಳಜಿ, ಕಳಕಳಿ ಈ ದಿನ ವ್ಯಕ್ತವಾಗುತ್ತೆ. ಹಾಗಾಗಿ ಬಹಳ ದಿನಗಳಿಂದ ಇದ್ದಂತಹ ಒಂದು ಸನ್ನಿವೇಶ ಈ ದಿನ ಮಾರ್ಪಾಡಾಗುವಂಥದ್ದು. ಹಾಗೆ ಈ ದಿನ ನಿಮ್ಮಿಂದ ಕೆಲವರು ಸಹಾಯವನ್ನು ಬಯಸಿ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅವರ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಅನುಕಂಪ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಜೊತೆಗೆ ಈ ದಿನ ಪ್ರೇಮಿಗಳಿಗಾಗಲಿ ಪತಿ ಪತ್ನಿಯರಿಗಾಗಲಿ ಮುಂದಿನ ಭವಿಷ್ಯದ ಬಗ್ಗೆ ಒಂದು ಕನಸನ್ನು ಕಾಣಲಿಕ್ಕೆ, ಆ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಇದೆ. ಆದರೆ ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಮನೆ ದೇವರನ್ನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಪ್ರಗತಿ ಇರುತ್ತೆ. ಏನೇ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಮುಂದುವರಿಯುವಂಥ ಒಂದು ಹಠದ ಸ್ವಭಾವ ಇದೆ. ಇನ್ನು ವ್ಯಾಪಾರದಲ್ಲಿ ಹಣಕಾಸಿನ ಲಾಭ ಬಹಳ ಚೆನ್ನಾಗಿದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಇದ್ದಂಥ ಸಮಸ್ಯೆ ಕೂಡ ಈ ದಿನ ಬಗೆಹರಿಯುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕುವಂಥದ್ದು. ಅದನ್ನು ಒಂದು ಗೌರವಯುತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳ ಚಟುವಟಿಕೆ ಪ್ರಗತಿದಾಯಕವಾಗಿರುತ್ತೆ. ಆದರೆ ಈ ಸಂಬಂಧವಾಗಿ ನೀವು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡಬೇಕು, ಯಾವುದೋ ವಿಚಾರದಲ್ಲಿ ನೀವು ಜಾಮೀನಾಗಿ ನಿಲ್ಲಬೇಕು ಅನ್ನುವಂಥ ವಿಚಾರ ಇದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ಹಣಕಾಸಿನ ವಿಚಾರ ಯಾರನ್ನು ಕೂಡ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಸಕಾಲಕ್ಕೆ ಮುಂದುವರಿಸ್ತೀರಿ. ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಒಂದು ವಿಚಾರದಲ್ಲಿ ತುಂಬ ಅನುಕಂಪ ಇರುವಂಥ ಸಾಧ್ಯತೆ ಇದೆ. ಅವರ ಕಡೆ ನಿಮ್ಮ ಒಂದು ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥದ್ದು, ಸಮಸ್ಯೆಗೆ ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ, ಇದೆಲ್ಲವೂ ಕೂಡ ಈ ದಿನ ನಡೆಯುವಂಥದ್ದಿದೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ಕೂಡ ತರುತ್ತೆ. ವಿಶೇಷವಾಗಿ ಈ ದಿನ ಕುಟುಂಬದಲ್ಲಿರುವಂಥ ಆತ್ಮೀಯತೆಯ ಕಾಲಕ್ಷೇಪ ಇದೆ. ಅದು ಬಹಳ ವಿಶೇಷವಾದಂಥ ಸಂಭ್ರಮಾಚರಣೆ ನಿಮಗೆ. ಅದರಲ್ಲಿ ನೀವು ಪೂರ್ಣವಾಗಿ ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಹಾಗೆ ವಿಷ್ಣು ಸಹಸ್ರನಾಮವನ್ನು ಈ ದಿನ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.